ಕೂಡ ಮೀಶೋ ಆ್ಯಪ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಕುತ್ಕೊಂಡು ಯಾವುದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ದಲೆ ಮತ್ತು ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ದು ಟೆನ್ಷನ್ ಇಲ್ದಲೆ ನೀವು ಕೂಡ ಈಸಿಯಾಗಿ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು. ಅದು ಬಂದ್ಬಿಟ್ಟು ಮೀಶೋ ಆ್ಯಪಿಂದ. ಓಕೆನಾ, ಅದು ಹೇಗೆ ಏನು ಅಂತ ಎಲ್ಲದನ್ನು ಡೀಟೇಲ್ ಆಗಿ ಸಿಂಪಲ್ ಪ್ರೊಸೆಸಲ್ಲಿ ಹೇಳ್ಕೊಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ನನಗೆ ತುಂಬ ಜನ ಬಂದ್ಬಿಟ್ಟು ಕಮೆಂಟ್ ಮಾಡ್ತಿದ್ದೀರಾ ಏನಂತ ಅಂದರೆ, ಮೀಶೋದಲ್ಲಿ ನಾವು ಮೀಶೋ ಅಫಿಲೇಟ್ ಮಾರ್ಕೆಟಿಂಗ್ನ ಮಾಡಿಬಿಟ್ಟು ನಮಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕೋದು ಇದೆಲ್ಲ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ. ಮತ್ತು ಬಂದ್ಬಿಟ್ಟು ಇವಾಗಿನ ಟೈಮಲ್ಲಿ ಮೀಶೋ ಅಫಿಲೇಟ್ ಯಾರೆಲ್ಲ ನ್ಯೂ ಆಗಿ ಮಾಡೋಕ್ಕೆ ಹೋಗ್ತಿದ್ದೀರಾ ಅವರಿಗೆಲ್ಲ ಆಟೋ ಡಿ ಎಮ್ ಎನೇಬಲ್ ಆಗ್ತಿಲ್ಲ. ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತಿದೆ ತುಂಬ ಜನಕ್ಕೆ. ಹಾಗಾಗಿ ಬೇರೆ ಏನಾದರೂ ವೇ ಇದ್ರೆ ಹೇಳಿ, ಮನೆಯಲ್ಲೇ ಕುತ್ಕೊಂಡು ಈಸಿಯಾಗಿ ಅರ್ನಿಂಗ್ಸ್ನ ಮಾಡೋಕ್ಕೆ ಅಂತ ತುಂಬ ಜನ ಬಂದ್ಬಿಟ್ಟು ನನಗೆ ಕಮೆಂಟ್ ಮಾಡ್ತಿದ್ದೀರಾ. ಇವತ್ತಿನ ವಿಡಿಯೋದಲ್ಲಿ ಎಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವು ಕೂಡ ಮೀಶೋ ಆ್ಯಪ್ನ ಯೂಸ್ ಮಾಡಿಕೊಂಡು ಮನೆಯಲ್ಲೇ ಕುತ್ಕೊಂಡು ಯಾವುದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಪೋಸ್ಟ್ ಮಾಡ್ದಲೆ, ಇನ್ಸ್ಟಾಗ್ರಾಮಲ್ಲಿ ಯಾವುದೇ ರೀತಿ ವೀಡಿಯೋಸ್ನ ಹಾಕ್ದಲೆ, ಸಬ್ಸ್ಕ್ರೈಬರ್ಸ್ದು ಫಾಲೋವರ್ಸ್ದು ಟೆನ್ಷನ್ ಇಲ್ದಲೆ ನೀವು ಕೂಡ ಈಸಿಯಾಗಿ ಯಾವ ರೀತಿ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ಅಂತ. ಓಕೆನಾ, ಇದೆಲ್ಲದನ್ನು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಏನಕ್ಕಂದರೆ ಒಂದೇ ವೀಡಿಯೋದಲ್ಲಿ ಎಲ್ಲದನ್ನು ಕವರ್ ಮಾಡೋಕ್ಕಾಗಲ್ಲ, ನಾನು ಮತ್ತೆ ನೆಕ್ಸ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಓಕೆನಾ, ಇದೆಲ್ಲದ್ರೂ ನೋಟಿಫಿಕೇಶನ್ ಬರಬೇಕಂದ್ರೆ ನೀವೇನು ಮಾಡಬೇಕು, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಓಕೆನಾ, ಮತ್ತೆ ಬಂದ್ಬಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ, ಯೂಸ್ಫುಲ್ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಇದರಿಂದ ನನಗೆ ಮತ್ತೆ ಇದೇ ರೀತಿಯ ನೆಕ್ಸ್ಟ್ ವೀಡಿಯೋಸ್ನ ಮಾಡೋಕ್ಕೆ ತುಂಬಾನೇ ಮೋಟಿವ್ ಆಗುತ್ತೆ. ಓಕೆನಾ, ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವಶನ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ. ಇವಾಗ ಎಲ್ಲದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಫುಲ್ ಆಗಿ ವಾಚ್ ಮಾಡಿ. ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲೇ ಕುತ್ಕೊಂಡು ಮೀಶೋ ಆ್ಯಪಿಂದ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಯೋಚಿಸ್ತಿದ್ದೀರಾ? ಹಾಗಾದ್ರೆ ಮೀಶೋ ನಿಮಗೆ ಒಂದು ಒಳ್ಳೆ ಅವಕಾಶನ ಕೊಡ್ತಿದೆ. ಓಕೆನಾ, ಈ ವಿಡಿಯೋದಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವು ಮೀಶೋ ಆ್ಯಪಲ್ಲಿ ಸೆಲ್ಲರ್ ಆಗಿ ಯಾವ ರೀತಿ ವರ್ಕ್ ಮಾಡೋದು, ನೀವು ಪ್ರಾಡಕ್ಟ್ನ ಯಾವ ರೀತಿ ಅಪ್ಲೋಡ್ ಮಾಡೋದು, ಮತ್ತು ಇದಕ್ಕೆ ಯಾವ ರೀತಿ ಏನೆಲ್ಲ ಕ್ರೈಟೇರಿಯಾಸ್ ಇದೆ, ಮತ್ತು ನೀವು ಇದರಿಂದ ಅರ್ನಿಂಗ್ಸ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಕೂಡ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಸಿಂಪಲ್ ಪ್ರೊಸೆಸ್ಸಲ್ಲಿ ನಿಮಗೇನು ಗೊತ್ತಿಲ್ಲ ಅನ್ನೋರು ಕೂಡ ಈಸಿಯಾಗಿ ಇದನ್ನು ಸ್ಟಾರ್ಟ್ ಮಾಡ್ಬೋದು. ಇದರಿಂದ ಏನಪ್ಪ ಬೆನಿಫಿಟ್ ಅಂದರೆ, ನೀವು ನಿಮ್ಮ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಈಗ ಸೆಲ್ಲರ್ ಆಗಿ ನಾವು ಯಾವ ರೀತಿ ಮೀಶೋದಲ್ಲಿ ವರ್ಕ್ ಮಾಡೋದು ಅಂತ ನಿಮಗೊಂದು ಡೌಟ್ ಇರ್ಬೋದು. ನಿಮ್ಮ ಓನ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದು ಅಂದರೆ ನಿಮ್ಮ ಪ್ರಾಡಕ್ಟ್ಸ್ ಯಾವುದಾದ್ರೂ ಒಂದು ಪ್ರಾಡಕ್ಟ್ಸ್ ಇರ್ಬೋದಲ್ವಾ. ಈಗ ಸ್ಯಾರಿ ಬಿಸ್ನೆಸ್ ಆಗಿರ್ಬೋದು, ಡ್ರೆಸ್ಸಿಂದ ಆಗಿರ್ಬೋದು, ಯಾವುದೇ ಇರಲಿ, ನೀವು ಏನು ಮಾಡಬೇಕು, ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡೋದು ಏನು ಬೇಡ. ನೀವು ಜಸ್ಟ್ ಮೀಶೋದಲ್ಲಿ ಸೆಲ್ಲರ್ ಆಗಿ ನೀವು ಜಾಯ್ನ್ ಆಗಿ ಮೀಶೋದಿಂದನೇ ನಿಮ್ಮ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಇದರಿಂದ ನಿಮಗೆ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ನಿಮಗೆ ಪ್ರಾಡಕ್ಟನ್ನು ಯಾವ ರೀತಿ, ಇದರಿಂದ ನಿಮಗೆ ಕಸ್ಟಮರ್ಸ್ ಕೂಡ ಸಿಗ್ತಾರೆ. ಓಕೆನಾ, ಈಗ ನೀವು ಮನೆಯಲ್ಲೇ ಕುತ್ಕೊಂಡು ಈ ರೀತಿ ಎಲ್ಲ ಬಿಸ್ನೆಸ್ ಮಾಡಿದ್ರೆ ನಿಮಗೆ ಅಷ್ಟು ಅರ್ನಿಂಗ್ಸ್ ಆಗಲ್ಲ, ಪ್ರಾಡಕ್ಟ್ ಕೂಡ ಸೇಲ್ ಆಗಲ್ಲ. ಈ ರೀತಿ ನೀವು ಮೀಶೋದಿಂದ ನೀವು ಸೆಲ್ಲರ್ ಆಗೋದ್ರಿಂದ ನಿಮಗೆ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಪ್ರಾಡಕ್ಟ್ ಕೂಡ ಬೇಗನೆ ಸೆಲ್ ಆಗುತ್ತೆ. ಅದು ಹೇಗೆ, ಏನು, ಯಾವ ರೀತಿ ಜಾಯ್ನ್ ಆಗೋದು, ನಾವು ಏನು ಎಲ್ಲದನ್ನು ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ನಾನು ನಿಮಗೆ ಸ್ಕ್ರೀನ್ ರೆಕಾರ್ಡರ್ನ ಆನ್ ಮಾಡಿಕೊಂಡು ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ನೀವು ಮೀಶೋದಲ್ಲಿ ಸೆಲ್ಲರ್ ಆಗಿ ಯಾವ ರೀತಿ ವರ್ಕ್ ಮಾಡೋದು, ಸೆಲ್ಲರ್ ಅಕೌಂಟ್ನ ಯಾವ ರೀತಿ ನೀವು ಕ್ರಿಯೇಟ್ ಮಾಡೋದು, ಲಾಗಿನ್ ಯಾವ ರೀತಿ ಆಗೋದು ಅಂತ. ಓಕೆನಾ, ಫಸ್ಟ್ ಇದಕ್ಕೆ ನೀವು ಮೀಶೋ ಆ್ಯಪ್ ಏನಿದೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಮೀಶೋ ಆ್ಯಪ್ನ ಓಪನ್ ಮಾಡ್ಕೊಂಡಾದಮೇಲೆ ಇಲ್ಲಿ ಜಸ್ಟ್ ನಿಮ್ಮ ಲೋಗೋ ಇರುತ್ತಲ್ವ ಈ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ನೋಡಿ ಮೀಶೋ ಕ್ರಿಯೇಟರ್ ಕ್ಲಬ್ ಇದೆ, ಮತ್ತು ನನ್ನ ನೇಮ್ ತೋರಿಸ್ತಿದೆ. ಅದಾದಮೇಲೆ ಮೀಶೋ ಪೇ ಲೇಟರ್, ಬ್ಯಾಂಕ್ ಆ್ಯಂಡ್ UPI ಡೀಟೇಲ್ಸ್ ಇದೆ. ಅದಾದಮೇಲೆ ಪೇ ಆ್ಯಂಡ್ ರೆಫರ್ ಇದೆ. ಅದಾದಮೇಲೆ ಮೈ ಆ್ಯಕ್ಟಿವ್ ಅಂತ ಏನಿದೆಯಲ್ವ ಅದು ಆದಮೇಲೆ ಮೈ ಆ್ಯಕ್ಟಿವಿಟಿ ಆದಮೇಲೆ ಅದರ್ಸ್ ಅಂತ ಏನಿದೆಯಲ್ವ ಅದರಲ್ಲಿ ಮೀಶೋ ಬ್ಯಾಲೆನ್ಸ್, ಅದಾದಮೇಲೆ ಅದ್ರ ಕೆಳಗಡೆ ಒಂದು ನ್ಯೂ ಅಂತ ತೋರಿಸ್ತಿದೆ ನೋಡಿ, ಬಿಕಮ್ ಅ ಸಪ್ಲೈಯರ್ ಅಂತ. ಮೀಶೋ ಸಪ್ಲೈಯರ್ ಆಗಿ ಯಾವ ರೀತಿ ವರ್ಕ್ ಮಾಡೋದು ಅಂದರೆ ಮೀಶೋ ಸೆಲ್ಲರ್ ಆಗಿ ಯಾವ ರೀತಿ ವರ್ಕ್ ಮಾಡೋದು, ಆನ್ಲೈನ್ ಸೆಲ್ಲಿಂಗ್ ಯಾವ ರೀತಿ ಮಾಡೋದು ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ದೆ. ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳು ನಿಮಗೆ ಶೋ ಆಗುತ್ತೆ. ಆನ್ಲೈನ್ ಸೆಲ್ಲಿಂಗ್ ಮೇಡ್ ಸಿಂಪಲ್ ಅಂತ ಇದೆ. ವೈ ಸೆಲ್ಲಿಂಗ್ ಆನ್ ಮೀಶೋ ಅಂತಿದೆ. 0% ಕಮಿಷನ್ ಇದೆ. 14 crores ಕಸ್ಟಮರ್ಸ್ ಏನಿದಾರಲ್ವ ಮೀಶೋದಲ್ಲಿ ಈ ರೀತಿ ವರ್ಕ್ ಮಾಡ್ತಿದ್ದಾರಂತೆ. 19,000 ಪಿನ್ ಕೋಡ್ ಸರ್ವ್ಡ್ ಇದೆ, ಮತ್ತು ಲೋವೆಸ್ಟ್ ಕಾಸ್ಟ್ ಡೆಲಿವರಿ ಆಗುತ್ತೆ ಅಂತೆಲ್ಲ ಇದೆ. ಇದಾದಮೇಲೆ ಇದ್ರ ಕೆಳಗಡೆ ವೈ ಸಪ್ಲೈಯರ್ ಸೆಲ್ ಆನ್ ಮೀಶೋ ಅಂತ ಇದೆ. ಇದರಲ್ಲಿ ನಿಮಗೆ ಇಲ್ಲಿ ವೀಡಿಯೋಸ್ಗಳು ಇದೆ ನೋಡಿ, ರಿವ್ಯೂಸ್ಗಳನ್ನ ನೋಡ್ಬೋದು. ಅದಾದಮೇಲೆ ಹೌ ಟು ಸೆಲ್ ಪ್ರಾಡಕ್ಟ್ ಆನ್ಲೈನ್ ಆನ್ ಮೀಶೋ ಅಂದರೆ ನೀವು ಯಾವ ರೀತಿ ಮೀಶೋದಲ್ಲಿ ಪ್ರಾಡಕ್ಟನ್ನು ಸೆಲ್ ಮಾಡ್ಬೋದು, ರಿಜಿಸ್ಟರ್ ಆಸ್ ಅ ಮೀಶೋ ಸೆಲ್ಲರ್ ಯಾವ ರೀತಿ ನೀವು ರಿಜಿಸ್ಟರ್ ಮಾಡ್ಬೋದು ಅಂತ ಇಲ್ಲೊಂದು ವಿಡಿಯೋ ಇದೆ. ಅದಾದಮೇಲೆ ಕೆಳಗಡೆ ಅಪ್ಲೋಡ್ ಕ್ಯಾಟಲಾಗ್ ಆ್ಯಂಡ್ ರಿಸೀವ್ ಆರ್ಡರ್ ಅದು ಯಾವ ರೀತಿ ಮಾಡೋದು ಅನ್ನೋದು ಕೂಡ ಡೀಟೇಲಾಗಿ ಇಲ್ಲಿ ವೀಡಿಯೋಸ್ ಇದೆ, ಮೀಶೋ ಅವರೇ ಕೊಡ್ತಿದ್ದಾರೆ ನಿಮಗೆ. ಇದಾದಮೇಲೆ ಥರ್ಡ್ ಒನ್ ಆಪ್ಷನ್ ಶಿಪ್ಪಿಂಗ್ ಆ್ಯಂಡ್ ಆರ್ಡರ್ ಡೆಲಿವರಿ, ಇದು ಯಾವ ರೀತಿ ಅನ್ನೋದು ನಿಮಗೆ ಡೌಟ್ ಇದ್ದರೂ ಕೂಡ ನೀವು ಫ್ರೀ ಇರುವಾಗ ಈ ವಿಡಿಯೋಸ್ಗಳನ್ನೆಲ್ಲ ನೀವು ಹಾಕ್ಬಿಟ್ಟು ನೋಡ್ಬೋದು.
ಓಕೆನಾ, ಯಾವ ರೀತಿ ಶಿಪ್ಪಿಂಗ್ ಆ್ಯಂಡ್ ಆರ್ಡರ್ ಡೆಲಿವರಿ ತೊಗೊಳ್ಳೋದು ಅಂತ. ಫೋರ್ತ್ ಒನ್ ಬಂದುಬಿಟ್ಟು ರಿಸೀವ್ ಪೇಮೆಂಟ್ ಇನ್ ಯುವರ್ ಬ್ಯಾಂಕ್ ಅಕೌಂಟ್ ಸೇಫ್ ಆ್ಯಂಡ್ ಸೆಕ್ಯೂರ್ ಪೇಮೆಂಟ್ ಅಂತ ಇದೆ. ಇದನ್ನು ಕೂಡ ನೀವು ವಿಡಿಯೋದಿಂದ ನೋಡಿಕೊಂಡು ತಿಳ್ಕೊಳ್ಬೋದು. ಓಕೆನಾ, ಲರ್ನ್ ಹೌ ಟು ಸೆಲ್ ಆನ್ ಮೀಶೋ ಅಂತ ಇದೆ. ಇದೆಲ್ಲದನ್ನು ನೀವು ಇದರಲ್ಲೇ ತಿಳ್ಕೊಳ್ಬೋದು. ಫ್ರೀ ಇದ್ದಾಗ ನೀವು ಬೇಕಿದ್ರೆ ವೀಡಿಯೋಸ್ಗಳನ್ನೆಲ್ಲನೂ ಹಾಕಿ ನೋಡಿಕೊಂಡು ತಿಳ್ಕೊಳ್ಬೋದು. ಓಕೆನಾ, ಇದಾದಮೇಲೆ ನೀವು ಇಲ್ಲಿ ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಸೆಲ್ಲಿಂಗ್ ಮೇಲೆ ಕ್ಲಿಕ್ ಮಾಡಿದ್ದು ಇಲ್ಲಿ ನಿಮ್ಮ ಫೋನ್ ನಂಬರಿಂದ ಲಾಗಿನ್ ಆಗಬೇಕಾಗಿರುತ್ತೆ. ನಿಮ್ಮದು ಈ ಫೋನಲ್ಲಿ ಮೀಶೋನ ಯಾವ ನಂಬರಿಂದ ಲಾಗಿನ್ ಆಗಿದ್ದೀರಾ ಆ ನಂಬರಿಂದ ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ದು ಇವಾಗ ನಿಮಗೆ ಇಲ್ಲೊಂದು ಆಪ್ಷನ್ ಬರುತ್ತೆ, ಡು ಯು ಹ್ಯಾವ್ ಆ GST ನಂಬರ್ ಅಂತ. ನಿಮ್ಮ ಹತ್ರ GST ನಂಬರ್ ಇದ್ದರೆ ನೀವು ಎಸ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಹತ್ರ GST ನಂಬರ್ ಇಲ್ಲ ಅಂದರೆ ನೋ ಅಂತ ಕ್ಲಿಕ್ ಮಾಡಿ. ಓಕೆನಾ, ನೋ ಮೇಲೆ ಕ್ಲಿಕ್ ಮಾಡಿದ್ದು ಈ ರೀತಿ ಒಂದು ಇದು ಬರುತ್ತೆ. ಇಲ್ಲಿ ಆಪ್ಷನ್ಸ್ಗಳು ಶೋ ಆಗುತ್ತೆ. ಸೆಲ್ ವಿತೌಟ್ GST ಇನ್ ಮಿನಿಟ್ಸ್ ಅಂತ ಇದೆ. ಇವಾಗ ನೀವೇನು ಮಾಡಬೇಕು, ವಿ ಓನ್ಲಿ ನೀಡ್ ದಿ ಬಿಲೀವ್ ಡೀಟೇಲ್ಸ್ ಫ್ರಮ್ ಯುವರ್ ಕ್ರಿಯೇಟರ್ ಯುವರ್ ಅಂತ ಇದೆ. ನೀವೇನು ಮಾಡಬೇಕು, ಇಲ್ಲಿ ನಿಮ್ಮ ಪ್ಯಾನ್ ನಂಬರ್ ಅಥವಾ ಫುಲ್ ನೇಮ್, ಇಮೇಲ್ ID, ಫುಲ್ ಅಡ್ರೆಸ್ ಎಲ್ಲ ಇಲ್ಲಿ ಕೊಡಬೇಕು. ಓಕೆನಾ, ಟು ಆ್ಯಡ್ ಡೀಟೇಲ್ಸ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇವಾಗ ನಾವು ಇಲ್ಲೇನು ಮಾಡಬೇಕು, ಪ್ಯಾನ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಿದೆ ನಮ್ಮದು ಅದನ್ನು ಕೊಡಬೇಕು. ಮತ್ತು ಆದಮೇಲೆ ಅಡ್ರೆಸ್ ಡೀಟೇಲ್ಸ್ನ ಕೂಡ ನಾವಿಲ್ಲಿ ಕೊಡಬೇಕು. ಓಕೆನಾ, ಇವಾಗ ಜಸ್ಟ್ ಈಗ ಇಲ್ಲಿ ನಿಮ್ಮ ಪ್ಯಾನ್ ನಂಬರ್ನ ಹಾಕ್ಕೊಳ್ಳಿ. ನಾನು ನನ್ನ ಪ್ಯಾನ್ ನಂಬರ್ನ ಕೊಟ್ಟಿದ್ದೀನಿ. ನೇಮ್ ಆಸ್ ಪರ್ ಪ್ಯಾನ್ ಅಂತ ಇದೆ. ಅಂದರೆ ನಿಮ್ಮ ಪ್ಯಾನ್ ಕಾರ್ಡಲ್ಲಿ ನಿಮ್ಮ ನೇಮ್ ಏನಿದೆ ಅದನ್ನೇ ಕೊಡಬೇಕು. ಈಗ ನೀವಿಲ್ಲಿ ಪ್ಯಾನ್ ಕಾರ್ಡಲ್ಲಿ ನಿಮ್ಮ ನೇಮ್ ಏನಿರುತ್ತೆ ಅದನ್ನೇ ಕ್ಯಾಪಿಟಲ್ ಲೆಟರಲ್ಲಿ ಟೈಪ್ ಮಾಡ್ಕೊಳ್ಳಿ. ಓಕೆನಾ, ನಾನಿಲ್ಲಿ ಕೊಡ್ತಾ ಇದ್ದೀನಿ ನನ್ನ ಪ್ಯಾನ್ ಕಾರ್ಡಲ್ಲಿ ಏನು ನೇಮ್ ಇದೆ ಅದನ್ನು. ನಾನೀಗ ಡೀಟೇಲ್ಸ್ನೆಲ್ಲ ಇಲ್ಲಿ ಬ್ಲರ್ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ, ನೀವು ಎಲ್ಲದನ್ನು ಶೋ ಮಾಡೋಕ್ಕಾಗಲ್ಲ, ಡೀಟೇಲ್ಸ್ನೆಲ್ಲ ಬ್ಲರ್ ಮಾಡ್ತಾ ಇದ್ದೀನಿ. ನೀವು ಕೂಡ ಇಲ್ಲಿ ಪ್ಯಾನ್ ನಂಬರ್ ಮತ್ತು ಆದಮೇಲೆ ಸೆಕೆಂಡ್ನೇ ಒಂದು ನಿಮ್ಮ ಪ್ಯಾನ್ ಕಾರ್ಡಲ್ಲಿರುವಂತಹ ಹೆಸರು, ನಿಮ್ಮ ಹೆಸರು ಹೆಂಗಿದೆ ಅದೇ ರೀತಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ದಲೆ ಸೇಮ್ ಟು ಸೇಮ್ ನಿಮ್ಮ ನೇಮನ್ನು ಬರೀಬೇಕು. ಅಂದರೆ ಸ್ಪೆಲ್ಲಿಂಗು ಮಿಸ್ಟೇಕ್ ಆಗಬಾರ್ದು. ಇನ್ಷಿಯಲ್ ಯಾವ ರೀತಿ ಇದೆ, ಡಾಟ್ ಎಲ್ಲ ಏನಾದರೂ ಇದ್ದರೆ ಅದು ಯಾವ ರೀತಿ ಇದೆ ಪ್ಯಾನ್ ಕಾರ್ಡಲ್ಲಿ ಅದೇ ರೀತಿ ಕೊಡಿ. ಓಕೆನಾ, ಇದೆಲ್ಲದನ್ನು ಈ ರೀತಿ ಕೊಟ್ಟಾದಮೇಲೆ ಇಲ್ಲಿ ಬರುತ್ತೆ ಆಪ್ಷನ್ ಇಮೇಲ್ ID. ಈಗ ಇಲ್ಲಿಂದ ನೀವು ನಿಮ್ಮ ಇಮೇಲ್ IDನ ಕೊಡಬೇಕಾಗಿರುತ್ತೆ. ನಿಮ್ಮದು ಯಾವುದಾದ್ರೂ ಒಂದು ಇಮೇಲ್ IDಯಿಂದ ಇಲ್ಲಿ ಇದು ಮಾಡ್ಕೊಳ್ಳಿ. ಓಕೆನಾ, ಲಾಗಿನ್ ಮಾಡ್ಕೊಳ್ಳಿ. ಇಮೇಲ್ IDನ ಕೊಟ್ಟಾದಮೇಲೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ ಅಡ್ರೆಸ್ ಡೀಟೇಲ್ಸ್. ಇಲ್ಲಿ ನಿಮ್ಮ ಸ್ಟೇಟ್ ಆಗಿರ್ಬೋದು, ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರೂ ಕರ್ನಾಟಕದಿಂದನೇ ಇರೋದ್ರಿಂದ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡ್ ಬಂದುಬಿಟ್ಟು ನಾನಿಲ್ಲಿ ಕೊಡ್ತಾ ಇದ್ದೀನಿ, ನೀವು ನಿಮ್ಮ ಪಿನ್ ಕೋಡ್ನ ಕೊಟ್ಕೊಳ್ಳಿ. ಓಕೆನಾ, ಪಿನ್ ಕೋಡ್ ಆದಮೇಲೆ ಡಿಸ್ಟ್ರಿಕ್ಟ್ ಯಾವುದಿದೆ ಅದನ್ನು ಕೂಡ ಕರೆಕ್ಟಾಗಿ ಕೊಡಿ. ನಿಮಗಿದು ಗೊತ್ತಾಗ್ತಿಲ್ಲ ಕರೆಕ್ಟಾಗಿ ಅಂದರೆ ನೀವು ನಿಮ್ಮ ಮೀಶೋದಲ್ಲಿ ನಿಮ್ಮ ಅಡ್ರೆಸ್ನ ಕೊಟ್ಟಿರ್ತೀರೋ ಅಲ್ವಾ, ಅದನ್ನು ಅಲ್ಲಿಂದ ಕಾಪಿ ಮಾಡ್ಕೊಂಡು ಬಂದುಬಿಟ್ಟು ಬೇಕಾದರೆ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಬೋದು. ನಿಮ್ಮ ಮೀಶೋ ಐಡಿಯಲ್ಲಿ ನೀವು ನಿಮ್ಮ ಅಡ್ರೆಸ್ನ ಅಂತೂ ಎಲ್ಲರೂ ಕೊಟ್ಟೇ ಇರ್ತೀರ, ಆ ಅಡ್ರೆಸ್ನೇ ಕಾಪಿ ಮಾಡಿಬಿಟ್ಟು ಇಲ್ಲಿಗೆ ಪೇಸ್ಟ್ ಮಾಡ್ಬೋದು. ಓಕೆನಾ, ನಾನೀಗ ಎಲ್ಲ ಅಡ್ರೆಸ್ನು ಫಿಲ್ ಮಾಡಾದಮೇಲೆ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಿಮ್ಮ ಅಡ್ರೆಸ್ನ ಡೀಟೇಲಾಗಿ ಕರೆಕ್ಟಾಗಿ ಕೊಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಡಿಸ್ಟಿಕ್ ಆಗಿರ್ಬೋದು, ಸಿಟಿ, ಪಿನ್ ಕೋಡ್, ಮತ್ತು ನಿಮ್ಮದು ಸ್ಟ್ರೀಟ್ ಯಾವುದು, ಲೊಕ್ಯಾಲಿಟಿ, ಲ್ಯಾಂಡ್ಮಾರ್ಕ್ ಯಾವುದು ಬರುತ್ತೆ, ನೀವೆಲ್ಲಿಂದ ಬಿಲಾಂಗ್ ಮಾಡ್ತೀರಾ ಅನ್ನೋದು ಎಲ್ಲದನ್ನೂ ಡೀಟೇಲಾಗಿ ಕರೆಕ್ಟಾಗಿ ಕೊಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕಂದರೆ ನಿಮ್ಮ ಕೊರಿಯರ್ ಬಾಯ್ ಏನಿರ್ತಾರೆ ಅವರು ಬಂದುಬಿಟ್ಟು ನಿಮ್ಮ ಹತ್ರದಿಂದ ಪ್ರಾಡಕ್ಟನ್ನು ಬೈ ಮಾಡಿಕೊಂಡು ಹೋಗಬೇಕಲ್ವಾ, ಹಾಗಾಗಿ ಅವರು ಕರೆಕ್ಟಾಗಿ ನಾವು ಡೀಟೇಲ್ ಅಡ್ರೆಸ್ ಕೊಟ್ಟರೆ ಈಸಿಯಾಗಿ ಬಂದುಬಿಟ್ಟು ಬೈ ಮಾಡ್ತಾರೆ. ಇವಾಗ ಒಂದು ಡೌಟ್ ಬರ್ತಿರ್ಬೋದು ನಿಮಗೆ, ನಾವು ಪ್ರಾಡಕ್ಟನ್ನು ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ನಾವು ಯಾವ ರೀತಿ ನಾವು ಕೊರಿಯರ್ ಬಾಯ್ಗೆ ನಾವೇ ಕಾಂಟ್ಯಾಕ್ಟ್ ಮಾಡಬೇಕಾ, ಯಾವ ರೀತಿ ನಾವೇ ಪೋಸ್ಟ್ ಮಾಡಬೇಕಾ ಪ್ರಾಡಕ್ಟನ್ನು ಅಂತ ಏನಾದರೂ ಈ ರೀತಿ ಏನು ಮಾಡಬೇಕಂತ ಇಲ್ಲ. ನೀವೆಲ್ಲ ಪ್ರಾಡಕ್ಟನ್ನು ನಿಮ್ಮ ಕೊರಿಯರ್ ಏನಿದೆಯಲ್ವಾ ಅದನ್ನು ನೀವು ಫುಲ್ಲು ಡೀಟೇಲಾಗಿ ನೀವು ಏನು ಮಾಡಬೇಕು, ಪ್ಯಾಕಿಂಗ್ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಯಾವ ರೀತಿ ಮಾಡೋದಂತಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಪ್ಯಾಕಿಂಗ್ ಎಲ್ಲ ಮಾಡಾದಮೇಲೆ ನಿಮಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಇರುತ್ತಲ್ವ ಅದರಲ್ಲಿ ಸಬ್ಮಿಟ್ ಮಾಡಿದ್ರೆ ಸಾಕು, ಪ್ರಾಡಕ್ಟ್ ರೆಡಿ ಆಗಿದೆ, ನಾನು ಇವಾಗ ಡಿಸ್ಪ್ಯಾಚ್ ಮಾಡ್ತಿದ್ದೀನಿ ಅಂತ ಮಾಡಿದ್ರೆ ಸಾಕು. ಅವ್ರು ಬಂದುಬಿಟ್ಟು ನಿಮ್ಮ ಹತ್ರದಿಂದ ಪಿಕಪ್ ಮಾಡ್ತಾರೆ. ನೀವು ಶೆಡ್ಯೂಲ್ ಮಾಡಿದ್ರೆ ಸಾಕು, ಅವ್ರು ಬಂದುಬಿಟ್ಟು ನಿಮ್ಮ ಹತ್ರದಿಂದ ಪ್ರಾಡಕ್ಟನ್ನು ಪಿಕಪ್ ಮಾಡ್ತಾರೆ. ಓಕೆನಾ, ಇಲ್ಲಿ ಕ್ಯಾಪ್ಚಾ ಏನಿದೆಯಲ್ವ ಇದನ್ನು ಇಲ್ಲಿ ನೋಡಿ ಈ ರೀತಿ ಸ್ಕ್ರೋಲ್ ಮಾಡಿದ್ರೆ ಸಾಕು. ನೀವು ಈ ರೀತಿ ಹಿಂಗೆ ಸ್ಕ್ರೋಲ್ ಮಾಡಿ ಲೆಟರ್ಸ್ ನಂಬರ್ಸ್ ಕೊಟ್ಟಿದ್ದಾರಲ್ವ ಅದನ್ನೇ ನೀವು ಸೇಮ್ ಟು ಸೇಮ್ ಇಲ್ಲಿ ಪೇಸ್ಟ್ ಮಾಡಬೇಕಾಗಿರುತ್ತೆ. ಅದು ನೋಡಿ ಬಾಕ್ಸು ಕಾಲಮು ಅದರಲ್ಲಿ ನೀವು ಇದನ್ನು ಟೈಪ್ ಮಾಡಬೇಕಾಗುತ್ತೆ. ಟೈಪ್ ಮಾಡಿಬಿಟ್ಟು ಸಬ್ಮಿಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ದು ನಮ್ದು ಇವಾಗ ಏನಾಗುತ್ತೆ, ಮೀಶೋ ವಿತೌಟ್ GST ಇಂದನೇ ನಮಗೆ ಏನಾಗುತ್ತೆ ಕ್ರಿಯೇಟ್ ಆಗಿ ಬರುತ್ತೆ. ಈಗ ನಮಗೆ OTP ಬರುತ್ತೆ, OTP ಇಲ್ಲಿ ಜಸ್ಟ್ ಪೇಸ್ಟ್ ಮಾಡಿದ್ರೆ ಸಾಕು. ಓಕೆನಾ, OTPನ ಇಲ್ಲಿಗೆ ನಾವು ಪೇಸ್ಟ್ ಮಾಡೋಣ. ಟೇಕ್ ಅಬೌಟ್ 5 to 10 ಸೆಕೆಂಡ್ ಅಂತ ಬರುತ್ತೆ. ಓಕೆನಾ, ಎನ್ರೋಲ್ಮೆಂಟ್ ID ಕ್ರಿಯೇಟ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ಈಗ ನಮ್ಮದು ಸಪ್ಲೈಯರ್ ID ಏನಿದೆ ಅಪ್ಲಿಕೇಶನ್ ರೆಡಿ ಆಗಿದೆ. ಓಕೆನಾ, ಈಗ ಜಸ್ಟ್ ನಾವೇನು ಮಾಡಬೇಕು, ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡೋಣ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ದು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಓಕೆನಾ,
ಇಲ್ಲಿ ಬಂದುಬಿಟ್ಟು ನೋಡಿ ನಿಮ್ಮ ಅಡ್ರೆಸ್ ಎಲ್ಲ ಮತ್ತೆ ಇನ್ನೊಂದು ಸಲ ಶೋ ಆಗುತ್ತೆ. ಇಲ್ಲಿಂದ ಏನಾದರೂ ಮಿಸ್ಟೇಕ್ ಆಗಿದ್ರೂ ಕೂಡ ನೀವು ಏನು ಮಾಡಬೇಕು, ಕರೆಕ್ಟ್ ಅಡ್ರೆಸ್ನ ಕೊಡಬೇಕು. ಇಲ್ಲೊಂದು ಆಪ್ಷನ್ ಕಾಣಿಸ್ತಿದೆ ನೋಡಿ ನಿಮಗೆ, ಸೆಕೆಂಡ್ನೇದು ನಮ್ಮದು ಬಿಸ್ನೆಸ್ ಡೀಟೇಲ್ಸ್ ಏನಿದೆ ಇದು ಬಂದುಬಿಟ್ಟು ಆಗಿದೆ. ನಾವು ಇವಾಗ ಎಲ್ಲದನ್ನೂ ಕಂಪ್ಲೀಟಾಗಿ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ. ಕಂಪ್ಲೀಟ್ ಅಕೌಂಟ್ ಡೀಟೇಲ್ಸ್ ಅಂತ ಇದೆ ಇಲ್ಲಿ ನೋಡಿ, ನಮ್ಮದು ಎಲ್ಲ ಬಿಸ್ನೆಸ್ ಡೀಟೇಲ್ಸ್ ಎಲ್ಲ ನಾವು ಕಂಪ್ಲೀಟಾಗಿ ಕೊಟ್ಟಿದ್ದೀವಿ. ಈಗ ಪಿಕಪ್ ಅಡ್ರೆಸ್ ಏನಿದೆ ಅಲ್ವಾ, ಇದನ್ನು ನಾವು ಕರೆಕ್ಟಾಗಿ ಕೊಡಬೇಕು. ಇಲ್ಲಿ ಏನು ಅಡ್ರೆಸ್ನ ನಾವಾಗಲೇ ಕೊಟ್ಟೆ ಅದೇ ಶೋ ಆಗ್ತಿದೆ. ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ, ಯಾವುದೇ ರೀತಿ ಅಡ್ರೆಸ್ ಮಾತ್ರ ನಿಮ್ಮದು ಮಿಸ್ಟೇಕ್ ಆಗಬಾರ್ದು, ಸ್ವಲ್ಪನೂ ರಾಂಗ್ ಆಗಬಾರ್ದು. ಓಕೆನಾ, ಎಲ್ಲದನ್ನೂ ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೊಂಡಾದ್ಮೇಲೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಾದಮೇಲೆ ಬ್ಯಾಂಕ್ ಡೀಟೇಲ್ಸ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ಇವಾಗ ನಿಮಗೆ ಬ್ಯಾಂಕ್ ಡೀಟೇಲ್ಸ್ ಆ್ಯಡ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋದಿಷ್ಟೇ, ನಿಮ್ಮ ಅಕೌಂಟ್ ನಂಬರ್, ಕನ್ಫರ್ಮ್ ಅಕೌಂಟ್ ನಂಬರ್ ಅಂದರೆ ಸೇಮ್ ಅದೇ ನಂಬರ್ನೇ ಮತ್ತೆ ಇನ್ನೊಂದು ಸಲ ಹಾಕಿ. ಅದಾದಮೇಲೆ ಬೇಕಾಗಿರೋದು ನಿಮಗೆ IFSC ಕೋಡ್. ಓಕೆನಾ, ಇದಿಷ್ಟು ಇದ್ದರೆ ಸಾಕು, ನೀವು ಮತ್ತೆ ನಿಮ್ಮ ಅಕೌಂಟ್ ಬ್ಯಾಂಕ್ ಅಕೌಂಟಿಗೆ ನಿಮ್ಮ ಅಮೌಂಟ್ ಬರುತ್ತೆ. ಹಾಗಾಗಿ ಓಕೆನಾ, ಇದಿಷ್ಟನ್ನು ಕೊಟ್ಟಾದಮೇಲೆ ವೆರಿಫೈ ಬ್ಯಾಂಕ್ ಡೀಟೇಲ್ಸ್ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ, ಇದೆಲ್ಲದನ್ನು ಕೊಟ್ಟು ನೀವು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ದು ಮತ್ತು ನಿಮಗೆ ಲಾಸ್ಟ್ನೇ ಇದೇನಿದೆ ಅಲ್ವಾ, ನಿಮಗೆ ಲಾಸ್ಟ್ನೇ ಆಪ್ಷನ್ ಶೋ ಆಗುತ್ತೆ. ಇದರಲ್ಲಿ ಬಂದ್ಬಿಟ್ಟು ಏನಪ್ಪ ಅಂದರೆ ಸಪ್ಲೈಯರ್ ಡೀಟೇಲ್ಸ್. ಓಕೆನಾ, ನಮ್ಮ ಡೀಟೇಲ್ಸ್, ಇನ್ನೊಂದು ಡೀಟೇಲ್ಸ್ ಅಂದರೆ ಏನಪ್ಪ ಅಂದರೆ ಯುವರ್ ಸ್ಟೋರ್ ನೇಮ್ ವಿಲ್ ಬಿ ವಿಸಿಬಲ್ ಟು ಆಲ್ ಬಯರ್ಸ್ ಆಫ್ ಮೀಶೋ ಅಂತ ಇದೆ. ನಮ್ಮದು ಇವಾಗ ಒಂದು ಸ್ಟೋರ್ ನೇಮ್ನ ಕೊಡಬೇಕು. ನಾವು ಸ್ಟೋರ್ ನೇಮ್ ಏನಂತ ಕೊಡೋದಂದರೆ MR ಕಲೆಕ್ಷನ್ ಅಂತ ಕೊಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಅದು ಅವೈಲಬಲ್ ಇದೆಯಾ ಇಲ್ವಾ ಅಂತ. ಮತ್ತು ನಿಮ್ಮ ಇಮೇಲ್ ID ಮತ್ತೆ ಕೇಳ್ತಿದೆ, ಮತ್ತು ನೀವು ಯಾವ ಇಮೇಲ್ ಐಡಿಯಿಂದ ಲಾಗಿನ್ ಆಗಬೇಕು ಅಂತ ಇದ್ದೀರಾ ಆ ಇಮೇಲ್ ಐಡಿನ ಇಲ್ಲಿ ಕೊಡಿ. ಓಕೆನಾ, ಈಗ ನೀವು ಇಲ್ಲಿ ಐ ಬೈ ಫ್ರಮ್ ದ ಅದರ್ ಸೆಲ್ಲರ್ ಆ್ಯಂಡ್ ಸೆಲ್ ಆನ್ಲೈನ್ ಅಂತ ಮಾಡಿ. ಓಕೆನಾ, ನಾವಿವಾಗ ಅದರ್ ಪ್ರಾಡಕ್ಟನ್ನು ತೊಗೊಳ್ಳೋದಲ್ವ, ಅದರ್ ಪಾರ್ಟಿ ಹತ್ರ ತೊಗೊಂಡ್ಬಿಟ್ಟು ಅಲ್ವಾ ನಾವು ಆನ್ಲೈನಲ್ಲಿ ಸೆಲ್ ಮಾಡ್ತಿರೋದು. ಅಂದರೆ ನೀವಿವಾಗ ಎಕ್ಸಾಂಪಲ್ಗೆ ಸ್ಯಾರಿ ಬಿಸ್ನೆಸ್ ಮಾಡ್ತಿರ್ಬೋದು, ಅಥವಾ ಡ್ರೆಸ್ ಬಿಸ್ನೆಸ್ ಮಾಡ್ತಿರ್ಬೋದು, ಅಥವಾ ಜ್ಯುವೆಲರೀಸ್ ಮಾಡ್ತಿರ್ಬೋದು, ಇಲ್ಲ ನೀವು ಮನೆಯಲ್ಲೇ ಕೂತ್ಕೊಂಡು ಹ್ಯಾಂಡ್ ಕ್ರಾಫ್ಟ್ ಪ್ರಾಡಕ್ಟ್ ಆಗಿರ್ಬೋದು, ಅದರಿಂದ ಏನು ಮಾಡ್ತಿದ್ದೀರಾ ನೀವು ಸೆಲ್ ಮಾಡ್ತಿದ್ದೀರಾ ಅಂದ್ರೂ ನಿಮ್ಮ ಪ್ರಕಾರ, ನಿಮ್ಮ ಪ್ರಾಡಕ್ಟ್ ಪ್ರಕಾರನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ, ಈಗ ಇನ್ನೊಂದು ವಿಷಯ ಫ್ರೆಂಡ್ಸ್, ನೀವು ಇವಾಗ ಇದರಲ್ಲಿ ಲಾಗಿನ್ ಆಗ್ತಿದ್ದೀರಾ ಅಂದರೆ ಸ್ಯಾರಿ ಬಿಸ್ನೆಸ್ ಮಾಡೋಕ್ಕೆ ಅಂತಲೇ ನೀವು ಲಾಗಿನ್ ಆಗಿ ಸ್ಯಾರಿ ಬಿಸ್ನೆಸ್ನೇ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂದರೆ ನೀವು ಇದರಲ್ಲಿ ಸಕ್ಸಸ್ ಕಾಣಬೇಕಂದ್ರೆ ಏನು ಮಾಡಬೇಕಂದ್ರೆ ನೀವು ಪ್ರಾಡಕ್ಟನ್ನು ಮೀಶೋದಿಂದನೇ ನೋಡ್ಕೊಳ್ಬೇಕು. ನಿಮಗೆ ಟ್ರೆಂಡಿಂಗ್ ಟಾಪಿಕ್ ಅಂದರೆ ಟ್ರೆಂಡಿಂಗ್ ಆಗಿರುವಂಥ ಪ್ರಾಡಕ್ಟನ್ನೇ ಬೈ ಮಾಡಬೇಕು. ಎಲ್ಲಿ ನೀವು ಅದರ್ ಪಾರ್ಟಿ ಹತ್ರ ನಾವೇನು ಪ್ರಾಡಕ್ಟ್ನ ತೊಗೊಳ್ತೀವಲ್ವ, ಯಾವ್ದು ಬೇಕು ಅದು ಹೋಗ್ತಾ ಇರೋದಲ್ಲ, ನೀವು ಮೀಶೋದಲ್ಲೇ ನೋಡಿ ಟ್ರೆಂಡಿಂಗ್ ಆಗಿರುವಂಥ ಸ್ಯಾರಿ ಕಲೆಕ್ಷನ್ ಯಾವುದಿದೆ ಅಂತ, ಟ್ರೆಂಡಿಂಗಲ್ಲಿರುವ ಸ್ಯಾರಿ ಕಲೆಕ್ಷನ್ನೇ ತಂದುಬಿಟ್ಟು ನೀವು ಇದರಲ್ಲಿ ಸೆಲ್ ಮಾಡೋದ್ರಿಂದ ನಿಮಗೆ ಬೇಗನೆ ಇದರಲ್ಲಿ ಇಂಪ್ರೂವ್ಮೆಂಟ್ ಸಿಗುತ್ತೆ, ಬೇಗನೆ ನಿಮ್ಮದು ವೈರಲ್ ಆಗುತ್ತೆ. ಅಂದರೆ ನಿಮ್ಮ ಪ್ರಾಡಕ್ಟ್ಗಳು ಬೇಗನೆ ಸೆಲ್ ಆಗುತ್ತೆ. ಟ್ರೆಂಡಿಂಗಲ್ಲಿರೋ ಪ್ರಾಡಕ್ಟ್ಸ್ನೇ ತೊಗೊಂಡು ಬರಬೇಕು. ನಿಮಗೆ ಮೀಶೋ ಓಪನ್ ಮಾಡಿದ್ರೆ ತೋರಿಸುತ್ತೆ, ಅಲ್ಲೇ ಶೋ ಆಗುತ್ತೆ. ನೀವು ಓಪನ್ ಮಾಡಿದರೆ ನಿಮಗೆ ಫಸ್ಟ್ ಅಲ್ಲಿ ಯಾವುದು ಶೋ ಆಗ್ತಿದೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ವೀಡಿಯೋ ರೀಲ್ಸ್ ಯಾರು ಯಾವ ಪ್ರಾಡಕ್ಟ್ಗಳನ್ನ ಹಾಕ್ತಿದ್ದಾರೆ, ಇನ್ಸ್ಟಾದಲ್ಲಿ ಬೇಗನೆ ಪ್ರಾಡಕ್ಟ್ಗಳು ವೈರಲ್ ಆಗುತ್ತೆ ಮೀಶೋದು. ಆ ಪ್ರಾಡಕ್ಟ್ಗಳನ್ನ ನೋಡಿ ಆ ಪ್ರಾಡಕ್ಟ್ಗಳನ್ನ ಜಾಸ್ತಿ ತರಿಸ್ಕೊಂಡು ನೀವು ಸೆಲ್ ಮಾಡ್ಬೋದು. ಅದೇನು ಸ್ಯಾರಿನೇ ಆಗಬೇಕು ಅಂತಿಲ್ಲ, ಕುರ್ತಾ ಸೆಟ್ ಡ್ರೆಸ್ ಕಲೆಕ್ಷನ್ನೇ ಆಗಬೇಕಂತ ಇಲ್ಲ. ನೀವು ಜ್ಯುವೆಲರಿನೂ ಮಾಡ್ಬೋದು, ಹ್ಯಾಂಡ್ ಕ್ರಾಫ್ಟ್ ಪ್ರಾಡಕ್ಟ್ಸ್ಗಳು ಮಾಡ್ಬೋದು, ಇಲ್ಲ ಫೆಸ್ಟಿವಲ್ ಟೈಮಿಗೆ ಯೂಸ್ ಆಗೋಂಥ ಪ್ರಾಡಕ್ಟ್ಸು ಮಾಡ್ಬೋದು. ನಿಮ್ಮ ಇಷ್ಟದ ಪ್ರಕಾರ ಮಾಡ್ಕೊಳ್ಬೋದು. ಓಕೆನಾ, ನಿಮಗೆ ಯಾವುದರಲ್ಲಿ ಕಂಫರ್ಟಬಲ್ ಆಗುತ್ತೆ ಅದನ್ನು. ಓಕೆನಾ, ಈಗ ನೇಮ್ ಎಲ್ಲ ಕೊಟ್ಟು ನಾವು ಸಬ್ಮಿಟ್ ಆದಮೇಲೆ ಈ ರೀತಿ ಆಪ್ಷನ್ ಬರುತ್ತೆ. ಓಕೆನಾ, ಇಲ್ಲಿ ಇವಾಗ ನೀವು ಏನು ಮಾಡಬೇಕಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲದೂ ಡೀಟೇಲಾಗಿ ಹೇಳ್ಕೊಡ್ತೀನಿ. ಇದಿಷ್ಟ ಆಯಿತು ನಾವು ಮೀಶೋದಲ್ಲಿ ಸೆಲ್ಲರ್ ಅಕೌಂಟ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ, ಸೆಲ್ಲರ್ ಅಕೌಂಟ್ನ ಯಾವ ರೀತಿ ಲಾಗಿನ್ ಆಗೋದಂತ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮೋರ್ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಓಕೆನಾ, ಇವತ್ತಿನ ವೀಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವೀಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ರಿಲೇಟೆಡ್ ಏನಾದರೂ ಡೌಟ್ಸು ಕ್ವೆಶನ್ ಇದ್ದರೆ, ಮತ್ತು ನೆಕ್ಸ್ಟ್ ಯಾವ ರೀತಿ ವೀಡಿಯೋ ಬೇಕು ಅನ್ನೋದಾದ್ರೂ ಕೂಡ ನನಗೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋ ಮಾಡಿಬಿಟ್ಟು ನಿಮಗೆಲ್ಲದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ, ಮತ್ತೆ ಸಿಗೋಣ ಇದೇ ರೀತಿ ಒಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.